ಏರ್ ಶೋನಲ್ಲಿ ತುಮಕೂರಿನ ಹೆಲಿಕಾಪ್ಟರ್ಗಳು ಕಮಾಲ್ ಮಾಡಿವೆ. ಮೇಡ್ ಇನ್ ಇಂಡಿಯಾ ನಿರ್ಮಿತ LUH ಹೆಲಿಕಾಪ್ಟರ್ ಏರ್ ಶೋನಲ್ಲಿ ಲೈಟ್ ವೇಟ್ ಹೆಲಿಕಾಪ್ಟರ್ಗಳ ಹಾರಾಟ ನಡೆದಿದೆ. ಕರ್ನಾಟಕದ ತುಮಕೂರಿನಲ್ಲಿ ನಿರ್ಮಿಸಿದಂತಹ ಹೆಲಿಕಾಪ್ಟರ್ ಒಂದೇ ಒಂದು ಬಿಡಿ ಭಾಗವು ಹೊರಗಡೆಯಿಂದ ತಂದಿಲ್ಲ. ಹೆಲಿಕಾಪ್ಟರ್ನ ಬಿಡಿ ಭಾಗ ಗುಬ್ಬಿಯಲ್ಲಿನ HALನಲ್ಲೇ ತಯಾರಾಗಿದೆ. HAL ತಯಾರಿಸಿದ ಹೆಲಿಕಾಪ್ಟರ್ಗೆ ಫುಲ್ ಡಿಮಾಂಡ್ ಕೂಡ ಕ್ರಿಯೇಟ್ ಆಗಿದೆ. 12 ಹೆಲಿಕಾಪ್ಟರ್ಗಳಿಗೆ ಬೇಡಿಕೆ ಇಟ್ಟಿದೆ ಕೇಂದ್ರ ಸರ್ಕಾರ. ಆರ್ಮಿ ವಿಭಾಗಕ್ಕೆ 6, ರಕ್ಷಣಾ ವಿಭಾಗಕ್ಕೆ 6 ಹೆಲಿಕಾಪ್ಟರ್. ಸಿಯಾಚಿನ್ನಲ್ಲಿ ಹಾರುವ ಶಾರ್ಟ್ ಲ್ಯಾಂಡಿಂಗ್ ಸಾಮರ್ಥ್ಯವನ್ನ ಈ ಹೆಲಿಕಾಪ್ಟರ್ ಹೊಂದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಈ ಬಾರಿಯ ಏರ್ ಶೋನಲ್ಲಿ ಯಲಹಂಕ ಆಗಸದಲ್ಲಿ ಸಾಕಷ್ಟು ಹೆಲಿಕಾಪ್ಟರ್ಗಳು ಹಾಗೆ ವಿಮಾನಗಳು ಚಿತ್ತಾರವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸ್ವದೇಶಿ ನಿರ್ಮಿತ, ಅದರಲ್ಲೂ ಕರ್ನಾಟಕದಲ್ಲಿ ನಿರ್ಮಾಣವಾದ ಹೆಲಿಕಾಪ್ಟರ್ಗಳು ಈಗ ಆಗಸದ ಅಂಗಳದಲ್ಲಿ ಕಮಾಲನ್ನು ಮಾಡಿರುವಂಥದ್ದು. ನಾನೀಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಂತಿರುವಂತಹ 3 ಹೆಲಿಕಾಪ್ಟರ್ಗಳೇನಿದೆ ಇದು ಸ್ವದೇಶಿ ನಿರ್ಮಿತವಾಗಿ ಆಗಿರುವಂಥ ಹೆಲಿಕಾಪ್ಟರ್ಗಳು. ಅದರಲ್ಲೂ ಪ್ರಮುಖವಾಗಿ ತುಮಕೂರಿನ HALನಲ್ಲಿ ನಿರ್ಮಾಣ ಆಗಿರುವಂತಹ ಹೆಲಿಕಾಪ್ಟರ್ಗಳು. ಇದು ಈಗ ಏರ್ ಶೋನ ಪ್ರಮುಖ ಆಕರ್ಷಣೆಯಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ಗಳನ್ನ ಸಿದ್ಧಪಡಿಸೋಕೆ ಸ್ವದೇಶಿ ವಸ್ತುಗಳನ್ನೇ ಬಳಸಿರುವಂಥದ್ದು. ಅಂದರೆ ಎಲ್ಲ ಬಿಡಿ ಭಾಗಗಳನ್ನು ಕೂಡ ಸ್ವದೇಶಿಯಾಗಿಯೇ ತಯಾರು ಮಾಡಿರುವಂಥದ್ದು ಇದರ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಈ ಒಂದು HAL ತಯಾರಿಸಿರುವಂಥ ಈ ಒಂದು ಹೆಲಿಕಾಪ್ಟರ್ಗಳಿಗೆ ಇದೀಗ ಸಾಕಷ್ಟು ಡಿಮ್ಯಾಂಡ್ ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ 12 ಹೆಲಿಕಾಪ್ಟರ್ಗಳು ಬೇಕು ಅಂತ ಕೇಂದ್ರ ಸರ್ಕಾರ ಈಗ HALಗೆ ಡಿಮ್ಯಾಂಡ್ ಅನ್ನು ಇಟ್ಟಿದೆ. ಜೊತೆಗೆ ಈ ಒಂದು ಹೆಲಿಕಾಪ್ಟರ್ಗಳೇನಿದೆ ಇದನ್ನ 6 ಆರ್ಮಿಯ ಹೆಲಿಕಾಪ್ಟರ್ಗಳು ಹಾಗೆ ರಕ್ಷಣಾ ವಿಭಾಗಕ್ಕೆ 6 ಹೆಲಿಕಾಪ್ಟರ್ಗಳು ಬೇಕು ಅಂತ ಈಗ ಸದ್ಯಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇನ್ನು ಗಮನಿಸಬಹುದು, ಪ್ರಮುಖವಾಗಿ ಇದರ ಒಂದು ಗಾತ್ರದಿಂದಾಗಿ ಇದು ಈಗ ಗಮನವನ್ನು ಸೆಳೀತದೆ. ಜೊತೆಗೆ ಒಂದು ಬೆಟ್ಟಗುಡ್ಡ ಪ್ರದೇಶ ಏನಿದೆ, ಪರ್ವತ ಪ್ರದೇಶಗಳಿಂದ ಅಂತಹ ಜಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡುವಾಗ ಈ ರೀತಿಯ ಲೈಟ್ ವೇಟ್ ಹೆಲಿಕಾಪ್ಟರ್ಗಳು ಆರ್ಮಿಗೆ ಯೂಸ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೀಗ ಈ ಒಂದು ಸ್ವದೇಶಿ ನಿರ್ಮಿತ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತಹ ಹೆಲಿಕಾಪ್ಟರ್ಗಳಿಗೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆ ಆಗಿರುವಂಥದ್ದು. ಸದ್ಯ ಈಗ ಚೀತಾ ಹಾಗೆ ಚೇತಕ್ ಹೆಲಿಕಾಪ್ಟರ್ಗಳನ್ನ ಆರ್ಮಿಯಲ್ಲಿ ಬಳಸ್ತಾ ಇದ್ದಾರೆ. ಅದು ಕಠಿಣವಾದಂಥ ಪ್ರದೇಶಗಳೇನಿದೆ, ಜೊತೆಗೆ ಬೆಟ್ಟಗುಡ್ಡದಂಥ ಪ್ರದೇಶಗಳೇನಿದೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಆ ಒಂದು ಹೆಲಿಕಾಪ್ಟರ್ಗಳನ್ನ ಬಳಸ್ತಾ ಇರುವಂಥದ್ದು. ಆದರೆ ಈಗ ಸ್ವದೇಶಿ ನಿರ್ಮಿತವಾಗಿ ಅದು ತುಮಕೂರಲ್ಲಿ ನಿರ್ಮಾಣ ಆಗಿರುವಂಥ ಈ ಹೆಲಿಕಾಪ್ಟರ್ಗಳನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ರಕ್ಷಣಾ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಈ ಬಾರಿಯ ಒಂದು ಏರ್ ಶೋನಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಹಾರಾಟವನ್ನು ನಡೆಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿರುವಂಥದ್ದು. ಇನ್ನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ಏನು ಕಾನ್ಸೆಪ್ಟ್ ಇತ್ತು ಆ ಒಂದು ಕಾನ್ಸೆಪ್ಟ್ಗೆ ಬಲ ತುಂಬುವ ನಿಟ್ಟಿನಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಇದೀಗ ರಾಜ್ಯದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದೆ. ಸದ್ಯ ಈ ಬಾರಿಯ ಏರ್ ಶೋನಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಸಾಕಷ್ಟು ಒಂದು ಮನಸೆಳೆಯುವ ಜೊತೆಗೆ ರಾಜ್ಯದಿಂದ ಪ್ರತಿನಿಧಿಸುವ ಮೂಲಕ ಆ ರಾಜ್ಯದ ಜನರ ಕೀರ್ತಿಯನ್ನು ಕೂಡ ಹೆಚ್ಚಿರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಈಗ ಪ್ರಮುಖ ಆಕರ್ಷಣೆಯ ಬಿಂದುವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಏರೋ ಇಂಡಿಯಾದಲ್ಲಿ ಗಮನ ಸೆಳೆದ ರೋಬೋ. ಇಸ್ರೋ NSILನಿಂದ ಬಾಂಬ್ ಡಿಟೆಕ್ಟರ್ ರೋಬೋ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಿರ್ಮಾಣವಾಗಿರುವಂತಹ ರೋಬೋ ಗಮನ ಸೆಳೀತಾ ಇದೆ. ಬಾಂಬ್ ನಿಷ್ಕ್ರಿಯಕ್ಕೆ ಸಹಕಾರಿಯಾಗಲಿದೆ ಈ ರೋಬೋ. 1.5 ಕಿಲೋಮೀಟರ್ ದೂರದಿಂದಲೇ ಕಾರ್ಯಚಟುವಟಿಕೆಯನ್ನ ಆರಂಭ ಮಾಡಲಿದೆ. ಇನ್ನು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಏರೋ ಇಂಡಿಯಾ 2025ರ ಏರ್ ಶೋ ಈಗ ಶುರುವಾಗಿದೆ. ಇದರಲ್ಲಿ ಸುಮಾರು 900 ವಿವಿಧ ಬಗೆಯ ಸ್ಟಾಲ್ಗಳು ಇಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಇದರಲ್ಲಿ ಯಾವೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳು ಹಾಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅದರಲ್ಲಿ ಈಗ ಪ್ರಮುಖವಾಗಿ ಗಮನ ಸೆಳೀತಾ ಇರುವಂಥದ್ದು ಈ ಒಂದು ರೋಬೋಟಿಕ್ ಬಾಂಬ್ ಡಿಸ್ಪ್ಲೋಸರ್. ಅಂದರೆ ಬಾಂಬನ್ನು ನಿಷ್ಕ್ರಿಯ ಮಾಡುವಂಥ ಈ ಒಂದು ಸಾಧನೆ ಎಂದೇ ರೋಬೋಟಿಕ್ ಆಗಿ ತಯಾರು ಮಾಡಿರುವಂಥ ಸಾಧನೆ ಇದೀಗ ಇಲ್ಲಿ ಬರ್ತಕ್ಕಂಥ ಜನರ ಗಮನವನ್ನು ಸೆಳೀತಾ ಇದೆ. ಇನ್ನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಬಳಸಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಆರ್ಮಿಯಲ್ಲಿ ಅಂದರೆ ಇಂಡಿಯನ್ ಆರ್ಮಿ ಆಗಿರ್ಬೋದು ಅಥವಾ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಬಾಂಬ್ಗಳನ್ನು ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯ ಮಾಡುವಂಥ ಒಂದು ಟಾಸ್ಕ್ ಎದುರಾಗುತ್ತೆ. ಈ ಒಂದು ಟಾಸ್ಕ್ನಲ್ಲಿ ಸಾಕಷ್ಟು ಯೋಧರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಒಂದಷ್ಟು ಉದಾಹರಣೆಗಳು ಕೂಡ ಸಿಗುತ್ತೆ. ಇದನ್ನು ತಪ್ಪಿಸೋದಕ್ಕಾಗಿ ಈಗ ಈ ಒಂದು ರೋಬೋಟಿಕ್ ಒಂದು ಬಾಂಬ್ ಡಿಸ್ಪ್ಲೋಸರ್ ಅನ್ನ ಕಂಡುಹಿಡಿದಿರುವಂಥದ್ದು. ಇದು ಇಸ್ರೋ ಹಾಗೂ NSIL ಒಂದು ಸಹಯೋಗದಲ್ಲಿ ತಯಾರಿಸಿರುವಂಥ ಒಂದು ಸಾಧನ ಆಗಿದೆ. ಇದಕ್ಕೆ ಈಗ ನೀವು ಗಮನಿಸಬಹುದು ಇದು ಯಾವ ರೀತಿ ಆಪರೇಟ್ ಆಗುತ್ತೆ ಅಂದರೆ ಒಂದು ಕ್ಯಾಮ್ರಾ ಕೂಡ ಇದೆ. ಈ ಕ್ಯಾಮ್ರಾ ಸುಮಾರು 1.5 ಕಿಲೋಮೀಟರ್ ಅಷ್ಟು ದೂರಕ್ಕೆ ಒಂದು ಹೈ ಡೆಫಿನೇಷನ್ ಆಗಿ ಅಂದರೆ ಅಲ್ಲಿರ್ತಕ್ಕಂಥ ಬಾಂಬ್ ಎಲ್ಲಿದೆ ಅನ್ನೋದನ್ನ ಮೊದಲು ಪತ್ತೆ ಹಚ್ಚುತ್ತೆ. ಜೊತೆಗೆ ಅಲ್ಲಿಂದ
ಸುಮಾರು 1.5 ಕಿಲೋಮೀಟರ್ ದೂರಕ್ಕೆ ಈ ಒಂದು ಡಿಸ್ಪ್ಲೇ ಮೂಲಕ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇದರ ಮೂಲಕವಾಗಿ ಆ ಬಾಂಬ್ ಎಲ್ಲಿದೆ ಅನ್ನೋದನ್ನ ಈ ಒಂದು ರೋಬೋಟಿಕ್ ಕ್ಯಾಮ್ರಾದ ಮೂಲಕ ಪತ್ತೆ ಹಚ್ತಾರೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಯೋಧರಾಗಿರ್ಬೋದು ಅಥವಾ ಅದನ್ನು ಆಪರೇಟ್ ಮಾಡ್ತಕ್ಕಂಥವ್ರು ಅದನ್ನ ತಮ್ಮ ಕೈನಲ್ಲಿ ಅಳವಡಿಸ್ಕೊಂಡು ಸುಮಾರು 1.5 ಕಿಲೋಮೀಟರ್ ದೂರದಿಂದನೇ ಈ ಒಂದು ರೋಬೋಟಿಕ್ ಬಾಂಬ್ ಡಿಸ್ಪ್ಲೋಸರ್ ಅನ್ನ ಆಪರೇಟ್ ಮಾಡುವಂತ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಅವರ ಕೈನಲ್ಲಿ ಇರುವಂತ ಸಾಧನೆ ಏನಿದೆ ಇದರ ಮೂಲಕ ಆ ಒಂದು ರೋಬೋಟಿಕ್ ಮೆಷಿನ್ಗೆ ನಿರ್ದೇಶನವನ್ನು ಕೊಡ್ತಾರೆ. ಅದರಂತೆ ಅದು ಎಲ್ಲಿ ಬಾಂಬ್ ಇದೆ ಆ ಒಂದು ಬಾಂಬ್ ಅನ್ನ ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯ ಮಾಡುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಆರ್ಮಿಯಲ್ಲಿ ಇರ್ತಕ್ಕಂಥ ಅಂದ್ರೆ ನಮ್ಮ ಭಾರತೀಯ ಸೇನೆಗೆ ಎದುರಾಗುವಂಥ ಈ ಒಂದು ಟಾಸ್ಕ್ ಏನಿದೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಾಯ ಆಗುವ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಹೊಸ ರೀತಿಯ ಆವಿಷ್ಕಾರ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಡಿಟೆಕ್ಟರ್ಗಳನ್ನು ಕೂಡ ಕಂಡಿದ್ದಾರೆ. ಆದರೆ ರೋಬೋಟಿಕ್ ಅನ್ನು ಬಳಸಿ ಆ ರೋಬೋಟಿಕ್ ಟೆಕ್ನಾಲಜಿಯ ಮೂಲಕ ಬಾಂಬನ್ನು ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯ ಮಾಡುವಂಥ ಕೆಲಸಕ್ಕೆ ಇದೀಗ ಈ ಒಂದು ಪ್ರಯೋಗದ ಮೂಲಕ ಮುಂದಾಗಿರುವಂಥದ್ದು. ಈ ಪ್ರಯೋಗವನ್ನು ಅಳವಡಿಕೆ ಮಾಡಿಕೊಂಡಿದ್ದೆ ಆದರೆ ಸಾಕಷ್ಟು ಒಂದು ಬಾಂಬ್ ನಿಷ್ಕ್ರಿಯ ಒಂದು ಕೆಲಸದಲ್ಲಿ ಕೂಡ ಪ್ರಯೋಜನ ಆಗುತ್ತೆ. ಜೊತೆಗೆ ಆ ಒಂದು ಬಾಂಬ್ ನಿಷ್ಕ್ರಿಯ ಮಾಡುವಂಥ ಟಾಸ್ಕ್ ಏನಿದೆ ಅದನ್ನು ಮತ್ತಷ್ಟು ಸರಳೀಕೃತಗೊಳಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಇದನ್ನು ಈ ಒಂದು ಪ್ರದರ್ಶನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜೊತೆಗೆ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ಭಾರತೀಯ ಒಂದು ಹೆಮ್ಮೆಯ ವಿಚಾರ ಕೂಡ. ಯಾಕಂದರೆ ಭಾರತೀಯ ಸೇನೆಗೆ ಸೇವೆಯನ್ನು ಸಲ್ಲಿಸೋದಕ್ಕೂ ಕೂಡ ಇವರು ಕಾಯ್ತದೆ. ಜೊತೆಗೆ ಈ ಒಂದು ಏರೋ ಇಂಡಿಯಾ 2025 ಏನಿದೆ ಇದರ ಎಕ್ಸಿಬಿಷನ್ನಲ್ಲೂ ಕೂಡ ಇದು ಸದ್ಯಕ್ಕೆ ಎಲ್ಲರ ಗಮನವನ್ನು ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.